ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಈ ದಿನ ಬಹಳ ವಿಶೇಷವಾದಂಥ ದಿನ. ನಮ್ಮ ರಾಜ್ಯ ಕೋರ್ ಕಮಿಟಿ ಸದಸ್ಯರು, ಆತ್ಮೀಯ ಸ್ನೇಹಿತರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಆಗಿದ್ದಂಥ ಶ್ರೀ ಆನಂದ್ ರೆಡ್ಡಿ ಅವರು ತಮ್ಮ ಊರಿನ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ಮತ್ತು ಮೃತ್ಯುಂಜಯ ಹೋಮ ಅನೇಕ ಕಾರ್ಯಕ್ರಮಗಳನ್ನು ಈ ದಿನ ಆಯೋಜಿಸಿರೋದು ನಿಜಕ್ಕೂ ಕೂಡ ನಮಗೆಲ್ಲರಿಗೂ ಕೂಡ ಒಂದು ಸೌಭಾಗ್ಯ ಅಂತ ಹೇಳಬೇಕಾಗ್ತದೆ. ಅನೇಕ ರೀತಿಯ ಪೂಜಾ ಕಾರ್ಯಗಳನ್ನು, ಕೈಂಕರ್ಯಗಳನ್ನು ಎಲ್ಲ ಕೂಡ ಭಾಳ ಸಾಂಗಮವಾಗಿ 3 ದಿವಸಗಳಿಂದ ಆಚರಿಸಿದ್ದಾರೆ. ಈ ದಿನ ಮಹಾಮಂಗಳಾರತಿ ಪ್ರಯುಕ್ತ ಹೋಮ ಮತ್ತು ಹವನಗಳನ್ನು ಕೂಡ ಈಗಾಗಲೇ ಎಲ್ಲರ ಒಂದು ಶಾಂತಿ ಸುಖಕ್ಕೋಸ್ಕರವಾಗಿ ನಮ್ಮ ಆನಂದ್ ರೆಡ್ಡಿ ಅವರು ಮಾಡಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಏನು ಅವರ ಆಸೆಯಂತೆ ಈ ಬಾರಿ ಮಳೆ ಬೆಳೆ ಮತ್ತು ಎಲ್ಲರಿಗೂ ಕೂಡ ಸುಖ ಶಾಂತಿ ನೀಡಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ದೇವಸ್ಥಾನ ಅಂತಂದರೆ ಪ್ರತ್ಯೇಕವಾಗಿ ನನಗೂ ಕೂಡ ಒಂದು ರೀತಿ ಅಭಿಮಾನ ಜಾಸ್ತಿ ಹಾಗೂ ಗೌರವ ಭಕ್ತಿ ಎಲ್ಲ ಕೂಡ ಜಾಸ್ತಿ. ಯಾಕೆಂತಂದರೆ ಹೋದ 1 ವರ್ಷದ ಹಿಂದೆ ಏನು ನನ್ನ ಹಾಲು ಕೂಡದ ನಿರ್ದೇಶಕರ ಚುನಾವಣೆ ಇತ್ತು, ಆ ಚುನಾವಣೆ ಇಲ್ಲಿಂದನೇ ಪ್ರಾರಂಭ ಆಯಿತು. ಮತ್ತು ಇಲ್ಲಿಂದನೇ ಕೂಡ ನಾವು ಜೈಬೇರಿಸಿ ಬಾರಿಸೋ ರೀತಿ ಆಯಿತು. ಆ ಒಂದು ನಿಟ್ಟಿನಲ್ಲಿ ಈ ದೇವರಿಗೆ ನಾನು ಸದಾ ಚಿರಋಣಿ ಮತ್ತು ಆ ಭಕ್ತಿಪೂರ್ವಕವಾಗಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ, ಆನಂದ್ ರೆಡ್ಡಿ ಅವರಿಗೆ ಮುಂದೆ ಒಳ್ಳೆಯದಾಗಲಿ, ಎಲ್ಲ ರೀತಿಯಲ್ಲಿ ಅನುಕೂಲ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, ಪೂಜೆ ಭಾಳ ಅದ್ಧೂರಿಯಾಗಿ ನಡೆದಿದೆ. ಇದಕ್ಕೆಲ್ಲರೂ ಕೂಡ ನಾವೆಲ್ಲ ಸ್ನೇಹಿತರೆಲ್ಲ ಆಗಮಿಸಿದ್ದೀರಿ. ಈಗ ಎಲ್ಲ ಕೂಡ ಆಗಮಿಸಿ ಈ ಒಂದು ಭಕ್ತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಆನಂದ್ ರೆಡ್ಡಿ ಅಣ್ಣವರು ಏನು ಪ್ರತಿ ವರ್ಷ ಒಂದು ಆಂಜನೇಯ ಸ್ವಾಮಿಯ ವಾರ್ಷಿಕೋತ್ಸವ 16 ವರ್ಷ ನಮ್ಮನ್ನು ಸುಮಾರು ವರ್ಷಗಳಿಂದ ನಾವು ಬಂದು ಆ ದೇವರ ಆಶೀರ್ವಾದ ಪಡೆದು ಹೋಗ್ತಾ ಇದ್ವಿ. ಈ ಬಾರಿ ವಿಶೇಷ ಏನಂತಂದರೆ ಆನಂದ್ ರೆಡ್ಡಿ ಅಣ್ಣವರು ಇದುವರೆಗೂ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇದು ಪ್ರಥಮ ಬಾರಿಗೆ ರಾಜ್ಯ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅದೊಂದು ವಿಶೇಷ. ಆ ಒಂದು ಎಲ್ಲರೂ ಆ ಒಂದು ಖುಷಿಯಲ್ಲಿ ಇನ್ನೂ ದೇವರ ಒಂದು ಸೇವೆಯಲ್ಲಿ ಚೆನ್ನಾಗಿ ಪಾಲ್ಗೊಂಡಿದ್ದೀವಿ. ಒಂದು ಅವರು ಆಶೀರ್ವಾದ ಪಡೆದು ಇವತ್ತು ಎಲ್ಲ ಊಟದ ವ್ಯವಸ್ಥೆ, ಅನ್ನ ಸಂತರ್ಪಣೆ ಏನಿತ್ತು ಎಲ್ಲರೂ ಊಟ ಮಾಡಿ ದೇವರ ಆಶೀರ್ವಾದ ಪಡೆದು ಅವ್ರಿಗೂ ನಮ್ಮ ಪಕ್ಷಕ್ಕೆ ಅವರಿಗೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರು, ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು, ಅವ್ರ ಮನವೊಲಿಸಿ ಅವ್ರಿಗೂ ಒಂದು ಸ್ಥಾನವನ್ನು ಕಲ್ಪಿಸಿದ್ದಾರೆ. ಅದರಿಂದ ನಮ್ಮ 2 ಜಿಲ್ಲೆಗೆ ಅವರಿಂದ ಪಕ್ಷ ಸಂಘಟನೆಗೆ ಸಹಕಾರಿ ಆಗಲಿ ಅಂತ ಹೇಳ್ಬಿಟ್ಟು ಬಯಸ್ತಾ, ಅದ್ರ ಜೊತೆಗೆ ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀರಿ ರೈತರ ಪರಿಸ್ಥಿತಿ ಏನಿದೆ ಅಂತ ನಮ್ಮ ಸತ್ಯಣ್ಣವರು ಹೇಳ್ತಾ ಇದ್ರು. ಟೊಮಾಟೊ, ಇವಾಗ ನಾನು ಒಬ್ಬ ರೈತ, ಟೊಮಾಟೊ ಬೆಳೀತಾ ಇದ್ದೀವಿ. ಏನು ಪರಿಸ್ಥಿತಿ ಇದೆ ಅನ್ನೋದು ರೈತರಿಗೆ ಗೊತ್ತಿದೆ. ಇವತ್ತು ಏನು ಬಂಡವಾಳ ಆಗ್ತಾ ಇದೀವಿ ಅದು ಕೂಡ ಬರ್ತಾ ಇಲ್ಲ, ಆ ಪರಿಸ್ಥಿತಿಗೆ ಹೋಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ. ಬರೀ ಗ್ಯಾರಂಟಿ ಜಪ ಒಂದರಲ್ಲೇ ಇದೆ. ಅದನ್ನು ಸಹ ಈಗ ತಾವೆಲ್ಲ ನೋಡಿದ್ರಿ. ಏನೋ ನಿನ್ನೆ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಏನು ಅರ್ಜಿಗಳು ಬಂದಿದ್ದಾರೆ, 50% ಅರ್ಜಿಗಳು 70 ವರ್ಷ, 80 ವರ್ಷ, 65 ವರ್ಷ ಈ ಥರ ಆಗಿರ್ತಕ್ಕಂಥ ವೃದ್ಧಾಪರ ಒಂದು ಮಾಸಾಸನ ಏನಿದೆ ಅದೆಲ್ಲ 3-4 ತಿಂಗಳಿಂದ ನಿಂತೋಗಿದೆ ಅಂತ ಹೇಳ್ಬಿಟ್ಟು ಕಾರಣ ಕೇಳಿದ್ರೆ ಅವ್ರು ಹೇಳ್ತಾರೆ, ಫುಡ್ ಇಲಾಖೆಯವ್ರು ಹೇಳ್ತಾರೆ, ಸರ್ ಏನು ಗ್ಯಾರಂಟಿ ಗೃಹಲಕ್ಷ್ಮಿ ಬರುತ್ತೆ 24,000 ಆಗುತ್ತೆ. ಈ ಆಯುಷ್ ನಮ್ಮ ಫಸಲ್ ಬಿಮಾ ಪ್ರಧಾನಮಂತ್ರಿ ಮೋದಿ ಅವ್ರು ಏನು ಕೊಡ್ತಾ ಇದ್ದಾರೆ ಅದು ಎಲ್ಲ ಸೇರಿ ಅದನ್ನ ಇನ್ಕಮ್ ಸೇರಿಸ್ಕೊಂಡ್ರೆ ಇವತ್ತು 32,000 ಆಗುತ್ತೆ. 32,000 ಇನ್ಕಮ್ ಬರೋರಿಗೆ ಕೊಡೋದಿಲ್ಲ, ಅದಕ್ಕೆಲ್ಲ ಲ್ಯಾಪ್ಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಇದಕ್ಕೋಸ್ಕರ ನಾನು ಇವರು ಗ್ಯಾರಂಟಿ ಹೇಳ್ತಾ ಇರೋದು. ಈ ರೀತಿ ಪರಿಸ್ಥಿತಿನಲ್ಲಿ ಹೋಗ್ತಾ ಇದೆ. ಈಗ ನಮ್ಮ ಕುಮಾರಣ್ಣವ್ರು ತಮಗೆ ಗೊತ್ತಿದೆ, ಅವ್ರು ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆಗಿದ್ರು. ನಮ್ಮ ಆಲಂಗೂರು ಸೀನಣ್ಣವರು ಅಲ್ಲ ಇದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ ಆಗಿದ್ರು.
ಒಡ್ಡಳ್ಳಿಗೆ ಬಂದರು. ರೈತರೆಲ್ಲ ಅಲ್ಲೇ ತಡೆ ಮಾಡಿ ಈ ಥರ ನಮ್ಮ ಟೊಮಾಟೊ ಬೆಲೆ ಕುಸಿತಾಗಿದೆ, ರೈತರು ಕಷ್ಟದಲ್ಲಿದ್ದು ಅಷ್ಟೊತ್ತಿಗೆ ಅಲ್ಲಿಂದ ನೀವು ಫೋನ್ ಮುಖಾಂತರ ಸಂಪರ್ಕ ಮಾಡಿ ನೀವು ಮಾಡಿದ ತಕ್ಷಣನೇ ಬೆಂಬಲ ಬೆಲೆ ಹೇಳ್ಬಿಡಿ, ಬೆಂಬಲ ಬೆಲೆ ಕೊಡ್ತಾ ಇದ್ವಿ ಅಂತ ಹೇಳ್ಬಿಡಿ ಅಂತ ಫೋನ್ ಮುಖಾಂತರನೇ ಆದೇಶ ಮಾಡೋದು. ಯಾಕೆಂತಂದ್ರೆ ಕುಮಾರಣ್ಣನ ತಾಯಿ ಹೃದಯ ಅಂತ ಯಾಕೆಂತಾರೆ ಅಂತಂದ್ರೆ ರೈತರಾಗಿ ಅವರು ರೈತರ ಕಷ್ಟ ಗೊತ್ತಿದ್ದರು. ಬೆಲ್ಲದ ರುಚಿ ಬೆಲ್ಲವನಿಗೆ ಗೊತ್ತು, ಯಾರು ಬೆಲ್ಲ ತಿಂತಾನೆ ಅವನಿಗೆ ಬೆಲ್ಲದ ರುಚಿ ಗೊತ್ತಿರೋದು. ಆ ರೀತಿ ರೈತರ ಕಷ್ಟ ಗೊತ್ತಿರ್ತಕ್ಕಂಥ ನಮ್ಮ ಕುಮಾರಸ್ವಾಮಿ ಅವರಿಗೆ ಹೋದ ಸಾರಿನೂ ಮಾವು ಬೆಳೆ ಇವತ್ತು ಯಾವ ರೀತಿ ಅಂತಂದ್ರೆ ಸುಮಾರು ವರ್ಷಗಳಿಂದ ಮಾವು ಇದೇ ರೈತ ಅಂತಂದ್ರೆ ಅವನು ಒಳ್ಳೆ ಸದೃಢವಾಗಿದ್ದಾನೆ, ಆರ್ಥಿಕವಾಗಿದ್ದಾನೆ ಅನ್ನೋ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಒಂದು 3-4 ವರ್ಷದಿಂದ ಯಾರು ಮಾವು ಬೆಳೆ ಇದ್ದಾರೆ ಅವರಷ್ಟು ಅಧೋಗತಿಗೆ ಹೋಗಿರೋದು ಯಾರು ಇಲ್ಲ. ಯಾಕಂದ್ರೆ ಬೇರೆ ಬೆಳೆ ಪರ್ಯಾಯ ಬೆಳೆ ಬೆಳೆಯಂಗಿಲ್ಲ ಅವರು. ಇನ್ನು ಮಾವು ತೆಗಿಬೇಕಂದ್ರೂ ಮತ್ತೆ ಇನ್ನು ಬೇರೆ ಬೆಳೆ ಹಾಕ್ಬೇಕಂದ್ರೆ ಅದಕ್ಕೆ ಸಮಯ ಆಗ್ತಾ ಹೋಗುತ್ತೆ. ಹೋದ ಬಾರಿನೂ ಬೆಲೆ ಕುಸಿತ ಆದಾಗ ಕುಮಾರಣ್ಣವರು ಮತ್ತೆ ನಮ್ಮ NDA ನಾಯಕರು ಕೇಂದ್ರದಲ್ಲಿ ಅವರೊಂದು ಮನವೊಲಿಸಿ ಬೆಂಬಲ ಬೆಲೆ ಕೊಡಿಸಿದ್ರು. ಈ ಸಾರಿ ಸಹ ಕುಮಾರಣ್ಣ ಮತ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕೃಷಿ ಮಂತ್ರಿನ ಮನವೊಲಿಸಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಅದೇನೋ ₹4.32 ಹೇಳಿದ್ದೀವಿ ಅಂತ ಹೇಳಿದ್ರು, ಅದನ್ನ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಅದ್ರ ಜೊತೆಗೆ ಎಲ್ಲಾನು ರೈತರದ್ದು ಎಲ್ಲ ಫಸಲು ಮುಗಿತಾ ಇದೆ. ಈಗಲೂ ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ. ಇದನ್ನ ಈಗ ನಮ್ಮ ಆನಂದ್ ಅಣ್ಣವರು ಕೋರ್ ಕಮಿಟಿಯಲ್ಲಿ ಇರೋದ್ರಿಂದ ಎಲ್ಲ ರಾಜ್ಯ ಮಟ್ಟದ ನಾಯಕರಲ್ಲಿ ಮಾಡಿ ಇದ್ರ ಬಗ್ಗೆ ಒಂದು ಒಳ್ಳೆ ಕಾರ್ಯಕ್ರಮ, ಇದರ ಸರ್ಕಾರದ ವಿರುದ್ಧ ಒಳ್ಳೆ ಕಾರ್ಯಕ್ರಮ ನಿರೂಪಿಸೋದಕ್ಕೆ ಶಾಸಕರು ಕೈಗೂಡಿ ಮಾಡ್ಬೇಕಂತ ಮನವಿ ಮಾಡ್ತಾರೆ. ಇವತ್ತಿನ ದಿನ ಏನು ನಮ್ಮ ಆನಂದ ರೆಡ್ಡಿ ಅಣ್ಣವರ ಒಂದು ಊರಿನ ನಮ್ಮ ಆಂಜನೇಯ ಸ್ವಾಮಿ ದೇವರ ಒಂದು ಸನ್ನಿಧಿಯಲ್ಲಿ ಈ ಒಂದು ವಾರ್ಷಿಕ ಮಹೋತ್ಸವವನ್ನು ಇಟ್ಕೊಂಡಿದ್ದು ಭಾಳ ಸಂತೋಷದ ವಿಚಾರ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಸಹ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ದೇವರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ನಮ್ಮ ಆನಂದ ರೆಡ್ಡಿ ಅಣ್ಣವರು ಏನು ಕೋರ್ ಕಮಿಟಿ ಸದಸ್ಯರಾಗಿದ್ದಾರೆ, ಅವರ ಒಂದು ಪಯಣ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಲಿ. ಮುಂದಿನ ದಿನಗಳಲ್ಲಿ ಆ ಕುಟುಂಬಕ್ಕೆ ಅವ್ರಿಗೆ ದೇವರ ಒಂದು ಅನುಗ್ರಹ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಈ ಸಂದರ್ಭದಲ್ಲಿ ಈ ಒಂದು ಹೋಮ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಏನು ಈ ದಿನ ನಮ್ಮ ಶಿನ್ಗೇನಹಳ್ಳಿ ಜಿ ಆನಂದ ರೆಡ್ಡಿ ಅಣ್ಣವರು ಪ್ರತಿ ವರ್ಷವೂ ಇದು 16ನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವರಿಗೆ ನೆರವೇರಿಸ್ತಾ ಇದ್ದಾರೆ. ಮೊದಲನೇ ಬಾರಿಗೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೇದು ಮಾಡಲಿ ಆಂಜನೇಯ ಸ್ವಾಮಿ ಅಂತೇಳ್ಬಿಟ್ಟು ನಾನು ನನ್ನ ವೈಯಕ್ತಿಕವಾಗಿ ನನ್ನ ಸ್ನೇಹಿತರ ಮುಖಾಂತರನು ನಾನು ಅವ್ರಿಗೆ ಶುಭ ಕೋರಲು ಇಚ್ಛಿಸ್ತೀನಿ. ಬಂದು ಈ ದಿನ ವಿಶೇಷ, ಪ್ರತಿ ವರ್ಷ ಇದೇ ವಿಜೃಂಭಣೆಯಿಂದ ಎಲ್ರಿಗೂ ಅನ್ನದಾನ ಮಾಡ್ತಾ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಪಕ್ಷದ ಎಲ್ಲ ಮುಖಂಡರು ಅವರೆಲ್ಲರೂ ಬಂದು ಈಗಾಗಲೇ ದೇವರ ದರ್ಶನ ಪಡೆದು ಈ ದೇವರ ಕೃಪೆಗೆ ಪಾತ್ರರಾಗಿರ್ತಾರೆ. ಅದೇ ಥರ ಅವರು ಈ ಹೋಮ ಮಾಡಿರೋ ವಿಶೇಷ ಏನಂದರೆ, ಒಳ್ಳೆ ಬೆಳೆ ಆಗಲಿ ಮಳೆ ಆಗಲಿ ರೈತಾಪಿ ವರ್ಗ ಎಲ್ಲನೂ ಸುಭಿಕ್ಷವಾಗಿರಲಿ ಅಂತ ಹೇಳ್ಬಿಟ್ಟು ಅವರು ಈ ಹೋಮವನ್ನು ನೆರವೇರಿಸಿ ಈಗಾಗಲೇ ನಮ್ಮ ಕಾಣಿಪಾಕಂ ದೇವಸ್ಥಾನದ ಎಲ್ಲ ಅರ್ಚಕರು 15 ಜನ ಬಂದು ಇದೇ ಒಂದು ಹೋಮವನ್ನು ನೆರವೇರಿಸಿರ್ತಾರೆ. ಹಾಗೂ ಈ ಧ್ವಜಸ್ತಂಭ ಎಲ್ಲನೂ ಈ ಸಲ ಎಲ್ಲ ಇದನ್ನೆಲ್ಲನೂ ಜೀರ್ಣೋದ್ಧಾರ ಮಾಡಿ ಕುಂಭಾಭಿಷೇಕವನ್ನು ನೆರವೇರಿಸಿರ್ತಾರೆ. ಅವ್ರಿಗೆ ಇಲ್ಲಿ ಶಿನ್ಗೇನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಬಂದು ಆಶೀರ್ವಾದ, ದೊಡ್ಡ ಹಿರಿಯರು ಎಲ್ಲರೂ ಆಶೀರ್ವಾದ ಮಾಡಿ ಈಗಾಗ್ತಾನೆ ಹೊರಟಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಎಲ್ರಿಗೂ ನಾನು ಶುಭ ಕೋರ್ತಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಏನಿವತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರು, ನಮಗೆ ತುಂಬ ಆತ್ಮೀಯರು, ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮ ಆನಂದ ರೆಡ್ಡಿ ಅಣ್ಣವರು ಏನು ಆಂಜನೇಯ ಸ್ವಾಮಿ, ಅಭಯ ಆಂಜನೇಯ ಸ್ವಾಮಿ ಒಂದು ವಾರ್ಷಿಕೋತ್ಸವವನ್ನು ಮತ್ತು ವಿವಿಧ ಹೋಮಗಳನ್ನು ಇವತ್ತು ಆಯೋಜನೆ ಮಾಡಿಕೊಂಡು ನಮ್ಮನ್ನೆಲ್ಲರೂ ಕೂಡ ಬರಮಾಡಿಕೊಂಡು ಆ ದೇವರ ಒಂದು ಕೃಪಾ ಕಟಾಕ್ಷವನ್ನು ಪಡೀಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ನಮ್ಮ ಆನಂದ ರೆಡ್ಡಿ ಅವ್ರಿಗೂ ಅವ್ರ ಕುಟುಂಬಕ್ಕೆ ನಾವು ಮೊದಲನೇದಾಗಿ ನಮ್ಮ ನಮನಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ.
ನಮ್ಮ ಆನಂದ್ ರೆಡ್ಡಿ ಅಣ್ಣವರು ಪ್ರತಿ ವರ್ಷವೂ ಕೂಡ ಇಂಥ ಹೋಮಗಳನ್ನು ಮಾಡ್ತಾನೆ ಬರ್ತಾ ಇರ್ತಾರೆ. ಅವರೇನು ಸ್ವಂತಕ್ಕಾಗಿ ಒಂದಷ್ಟಾದರೆ ಒಂದು ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಹೋಮಗಳನ್ನು ಮಾಡ್ತಾ ಇದ್ದಾರೆ. ನಾನು ಹಿಂದಿನ ವರ್ಷ ಕೂಡ ಕೇಳಿದೆ ಆನಂದ್ ರೆಡ್ಡಿ ಅಣ್ಣನ ಏನಣ್ಣ ಇದು ಹೋಮಗಳು ಅಂತ. ಇಲ್ಲ ಸರ್, ಒಂದು ತಾಲೂಕು ಜನತೆ ಮತ್ತು ಸಮಸ್ತ ಜನತೆ ಒಂದು ಸುಭಿಕ್ಷವಾಗಿರಲಿ, ರೈತರಿಗೆ ಒಂದು ಒಳ್ಳೆಯ ಮಳೆ ಬೆಳೆ ಎಲ್ಲ ಆಗಲಿ, ಸೊ ಆ ಹಿತದೃಷ್ಟಿಯಿಂದ ಸೊ ಸರ್ವೇ ಜನ ಸುಖಿನೋ ಭವಂತು ಅನ್ನೋಂಗೆ ಸೊ ಎಲ್ಲರೂ ಸುಭಿಕ್ಷವಾಗಿರಲಿ ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ಈ ಒಂದು ಎಲ್ಲ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಅದನ್ನು ಕೇಳಿ ನಮ್ಗೆ ತುಂಬ ಸಂತೋಷ ಆಯಿತು. ಸೊ ಹಾಗಾಗಿ ಇವತ್ತು ಅನೇಕ ಪೂಜೆಗಳನ್ನು ಇವತ್ತು ಆಯೋಜನೆ ಮಾಡಿಕೊಂಡು ಇವತ್ತು ಸಮಸ್ತ ಜನರನ್ನು ಸುತ್ತಮುತ್ತಲಿನ ತಾಲೂಕಿನ ವಿವಿಧ ಜನಗಳನ್ನು ಕರೆಸ್ಕೊಂಡು ಅವರು ಕೂಡ ಒಂದು ದೇವರ ಒಂದು ದರ್ಶನ ಮಾಡಿಸಿ ಸೊ ದೇವರ ಒಂದು ಅನುಗ್ರಹ ಪಡೀಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆನಂದ್ ರೆಡ್ಡಿ ಅಣ್ಣವರು ಮತ್ತು ಅವ್ರ ಕುಟುಂಬ ಕೂಡ ನಾವು ಯಾವಾಗ ಕೂಡ ಆಭಾರಿಯಾಗಿರ್ತೇವೆ, ನಾವು ಚಿರಋಣಿ ಆಗಿರ್ತೇವೆ. ಸೊ ವಿಶೇಷವಾಗಿ ನಮ್ಮ ಆನಂದ್ ರೆಡ್ಡಿ ಅಣ್ಣವರು ಸೊ ಈಗ ನಮ್ಮ JDS ಪಕ್ಷದ ರಾಜ್ಯ ಒಂದು ಕಮಿಟಿಯಲ್ಲಿ ಒಂದು ಏನು ಸದಸ್ಯರಾಗಿರ್ತಾರೆ, ಕೋರ್ ಕಮಿಟಿಯಲ್ಲಿ ಸದಸ್ಯರಾಗಿ ಇವತ್ತು ತಮ್ಮ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಸೊ ಅವರ ಒಂದು ಏನು ಈ ಒಂದು ಅಧಿಕಾರ ಅವ್ರಿಗೆ ಸಿಕ್ಕಿದೆ, ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಅದಕ್ಕೆ ಸ್ವಾಗತ ಮಾಡ್ತೀವಿ. ಸೊ ಅವರ ಒಂದು ಈ ಪಕ್ಷಕ್ಕೆ JDS ಪಕ್ಷಕ್ಕೆ ಸೊ ಅವರ ಒಂದು ಸಲಹೆ ಸೂತ್ರಗಳು ಒಂದು ರಾಜ್ಯ ಮಟ್ಟದ ನಾಯಕರುಗಳನ್ನು ಕೂಡ ಸಂಪರ್ಕ ಮಾಡಿ ಈ ಒಂದು ಪಕ್ಷವನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟುವಂಥ ಒಂದು ಪ್ರಯತ್ನವನ್ನು, ತಾಲೂಕಿನಲ್ಲಿ ಕಟ್ಟುವಂಥ ಒಂದು ಪ್ರಯತ್ನ ಅವರಿಂದ ಆಗಲಿ. ಸೊ ಅವರೊಟ್ಟಿಗೆ ನಾವೆಲ್ಲರೂ ಕೂಡ ಸಹಕಾರ ಮಾಡ್ತೀವಿ. ಅಧ್ಯಕ್ಷರು ಎಲ್ಲ ಇದ್ದಾರೆ, ನಾವೆಲ್ಲರೂ ಕೂಡ ಒಂದು ಸಹಕಾರದಿಂದ ಒಂದು ಪಕ್ಷವನ್ನು ಕಟ್ಟೋಣ, ಒಂದು ಪಕ್ಷವನ್ನು ಸದೃಢವಾಗಿ ತಾಲೂಕಲ್ಲಿ ನಡೆಸ್ಕೊಂಡು ಹೋಗೋಣ. ಸೊ ಮಗದೊಮ್ಮೆ ಏನು ಆನಂದ್ ರೆಡ್ಡಿ ಅಣ್ಣ ಮತ್ತು ಅವರ ಕುಟುಂಬ ಈ ಒಂದು ಒಳ್ಳೆಯ ಒಂದು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದೆ, ಅದಕ್ಕೆ ಆ ಭಗವಂತ ಅವರಿಗೆ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಅವರ ಕುಟುಂಬವನ್ನು ಚೆನ್ನಾಗಿಟ್ಟಿರಲಿ. ಯಾವತ್ತೂ ಕೂಡ ಅವರ ಕುಟುಂಬ ಇದೇ ರೀತಿ ಸುಭಿಕ್ಷವಾಗಿ ಸೊ ಲವಲವಿಕೆಯಿಂದ ಇರಬೇಕು. ಆ ದೇವರ ಅನುಗ್ರಹ ಅವ್ರ ಮೇಲೆ ಇರಬೇಕು, ಈ ತಾಲೂಕಿನ ಜನತೆ ಮೇಲೆ ಇರಬೇಕು, ಸಮಸ್ತ ನಾಡಿನ ಜನತೆಯ ಮೇಲೆ ಆ ವೀರಾಂಜನೇಯನ ಒಂದು ಅನುಗ್ರಹ ಇರಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ಶಿನ್ಗೇನಹಳ್ಳಿಯಲ್ಲಿ ನಮ್ಮ ರಾಜ್ಯದ JDS ಪಕ್ಷದ ಕೋರ್ ಕಮಿಟಿ ಸದಸ್ಯರಾದಂತಹ ನಮ್ಮ ತಾಲೂಕಿನ ಹಿರಿಯ ನಾಯಕರು ಆನಂದ್ ರೆಡ್ಡಿ ಅನ್ನವರ ನೇತೃತ್ವದಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿವಿಧ ರೀತಿಯ ಪೂಜೆಗಳನ್ನೆಲ್ಲ ಮಾಡಿ ಅವರು ನಮಗೆ ಆಂಜನೇಯ ದೇವರ ದರ್ಶನ ಪಡಿಸಿ ನಮಗೂ ಕೂಡ ಆ ಆಂಜನೇಯನ ಆಶೀರ್ವಾದವನ್ನು ಪಡಿಸಿದ್ದಾರೆ. ಶಿನ್ಗೇನಹಳ್ಳಿ ಆನಂದ್ ರೆಡ್ಡಿ ಅನ್ನೋರಿಗೆ ಅವ್ರ ಕುಟುಂಬಕ್ಕೂ ಕೂಡ ಆ ಆಂಜನೇಯ ಸ್ವಾಮಿ ಒಳ್ಳೆಯ ಆರೋಗ್ಯ ಶಕ್ತಿಯನ್ನು ಕೊಟ್ಟು ಮತ್ತು ಈ ರಾಜ್ಯದಲ್ಲಿ JDS ಪಕ್ಷವನ್ನು ಉನ್ನತ ಸ್ಥಾನದಲ್ಲಿ ಗುರುತಿಸಿಕೊಂಡಿದ್ದಕ್ಕೆ ಇನ್ನಷ್ಟು ಶಕ್ತಿ ಈ ರಾಜ್ಯದ ಜನರಲ್ಲಿ ಕೂಡ ಅವರ ಶಕ್ತಿ ಇನ್ನಷ್ಟು ಮೀರಲಿ ಅಂತ ಹೇಳಿ, ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ನಾಗರಾಜನ್ನವರು, ಕೋರ್ ಕಮಿಟಿ ಸದಸ್ಯರಾಗಿರ್ತಂಥ ನಮ್ಮ ಆನಂದ್ ರೆಡ್ಡಿ ಅನ್ನೋರು ಕೂಡ ತಾಲೂಕು ವಿಚಾರ ಬಂದಾಗ ಜೋಡೆತ್ತುಗಳ ರೀತಿಯಲ್ಲಿ ನಮ್ಮ ಪಕ್ಷವನ್ನು ಮುನ್ನಡೆಸ್ತಾರೆ. ಆ ದೇವರ ಆಶೀರ್ವಾದ ಕೂಡ ಇರ್ತದೆ ಅಂತ ಹೇಳಿ ನಮ್ಮನ್ನು ಇಲ್ಲಿ ಕರೆಸಿ ಆ ದೇವರ ಆಶೀರ್ವಾದ ಪಡಿಸಿ ನಮ್ಮನ್ನು ಕೂಡ ಸ್ವಾಗತಿಸಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಅವಕಾಶಕ್ಕೆ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಏನು ದಿನ ಕರ್ನಾಟಕ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ನಮ್ಮ ಆನಂದ್ ರೆಡ್ಡಿನವರ ಊರಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲ ನಾಯಕರು, ಮುಖಂಡರು ಮತ್ತು ರೈತ ಬಾಂಧವರು, ನಮ್ಮ ಮಹಿಳಾ ತಾಯಂದಿರು ಎಲ್ಲರೂ ಬಂದು ಆ ಪೂಜೆಯಲ್ಲಿ ಪಾಲ್ಗೊಂಡು ಆ ದೇವರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಊಟದ ವ್ಯವಸ್ಥೆ ಕೂಡ ಮಾಡಿದರು. ಪ್ರಸಾದ ವಿನಿಯೋಗ ಮಾಡಿ ಎಲ್ಲರೂ ಊಟ ಮಾಡಿಕೊಂಡು ಆರಾಮಾಗಿ ಆಶೀರ್ವಾದ ಮಾಡಿಕೊಂಡು ಎಲ್ಲರೂ ಇದೇ ಥರ ಸುಮಾರು 18 ವರ್ಷಗಳಿಂದ ವರ್ಷವನ್ನು ಈ ಹೋಮ ಮತ್ತು ಎಲ್ಲ ಪೂಜೆ ಕಾರ್ಯಕ್ರಮವೂ ಸಹ ಆನಂದ್ ರೆಡ್ಡಿ ಅವರ ದೇವಸ್ಥಾನದಲ್ಲಿ ನಡೆಯುತ್ತೆ. ಯಾಕಂದರೆ ಎಲ್ಲ ರೈತ ಬಾಂಧವರು, ಎಲ್ಲ ನಮ್ಮ ಸಾರ್ವಜನಿಕರು, ಎಲ್ಲ ನಮ್ಮ ತಾಲೂಕಿನ ಜನರು ಎಲ್ಲರೂ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತೇಳಿ ಹೋಮವನ್ನು ಮಾಡಿಸೋದು. ಇವತ್ತು ಅವರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ. ಒಂದು ದೇವಸ್ಥಾನ
ಒಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ರೂ ಇಲ್ಲಿಂದ ಎಲ್ಲ ಬಡವರನ್ನು ಕಳಿಸೋದು, ಪೂಜೆ ದೇವರ ಆಶೀರ್ವಾದ ಮಾಡಿಕೊಂಡು ಎಲ್ಲರೂ ಆಶೀರ್ವಾದ ಮಾಡ್ಕೊಂಡು ಮಾಡಬೇಕು ಅಂತ ಎಲ್ಲ ಕಾರ್ಯಕ್ರಮ ಆಗಲಿ, ಒಂದು ಮದುವೆ ಕಾರ್ಯಕ್ರಮ ಆಗಲಿ, ಅವರು ಒಂದು ಹಾಸ್ಪಿಟಲ್ ಪ್ರಾಬ್ಲಮಲ್ಲಿ ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರು ಇದೊತ್ತು ಹೋಮ್ ಮಾಡಿ ಒಂದು ದೇವರ ದೇವಸ್ಥಾನ ಮಾಡಿ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತು ಮಾಡಿಸ್ತಾ ಇದ್ದಾರೆ ವರ್ಷ ಅದು ಒಳ್ಳೆಯ ಒಂದು ಇದು. ಅದೇ ಥರ ಇವತ್ತು ಅವ್ರು ಮಾಡ್ತಾ ಇರೋಂಥ ಸೇವೆಗಳು ನಮ್ಮ ತಾಲೂಕಿನಂತ ಎತ್ತಿ ತೋರಿಸ್ತದೆ. ಒಳ್ಳೆ ಕೆಲಸಕ್ಕೆ ಮಾಡ್ತಾ ಇದ್ದಾರೆ. ಎಲ್ಲರನ್ನು ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸಗಳು ಮಾಡಬೇಕು, ನಮ್ಮ ಪಕ್ಷನ ಬೆಳೆಸಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಆರಾಮಾಗಿರ್ಬೇಕು ಅಂತೇಳಿ ಇವತ್ತು ಎಲ್ಲರ ಜೊತೆಯಲ್ಲಿ ಇಟ್ಕೊಂಡು ಎಲ್ಲ ಪಂಚಾಯತಿಯಲ್ಲೂ ಎಲ್ರಿಗೂ ಕರೆಸಿ ಮಾತಾಡಿ ಒಳ್ಳೆಯ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಇವತ್ತು ಅವರು ನಮಗೆ ಒಂದು ಕೋರ್ ಕಮಿಟಿ ಸದಸ್ಯರಾದಕ್ಕೆ ನಮ್ಗೆ ಒಳ್ಳೆಯ ಒಂದು ಅನುಭವ ಆಯಿತು. ಯಾಕಂದರೆ ಕರ್ನಾಟಕ ರಾಜ್ಯ ಕಮಿಟಿಯವರ ಸದಸ್ಯರು ಇವತ್ತು ಅದೇ ರೀತಿ ಇವತ್ತು ನಮ್ಮ ಕುಮಾರಣ್ಣವರು ಒಂದು ಮಾವಿನ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದಾರೆ. 1 ಟನ್ನಿಗೆ 1750 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ರಾಜ್ಯ ಸರ್ಕಾರ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರದಿಂದ ಕೊಟ್ಟಿರೋದು. ಅದೇ ರೀತಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು ಬರಬೇಕಾಗಿತ್ತು, ಬೇರೆ ಕೆಲಸಗಳಿಂದ ಬರೋಕ್ಕಾಗಲಿಲ್ಲ. ಅದಕ್ಕೆಲ್ಲ ನಾಯಕರು ಮುಖಂಡರು ಬಂದಿದ್ರು. ಅದಕ್ಕೆ ನಮ್ಮ ರಾಜ್ಯ ಕೋರ್ ಕಮಿಟಿ ಸದಸ್ಯರು ಮತ್ತು ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವ್ರಿಗೆ ಒಂದು ಮನವಿ ಮಾಡ್ತೀವಿ. ಸರ್, ನಮಗೆ ಟೊಮೊಟೊ ಕೂಡ ರೇಟು ಜಾಸ್ತಿ ಕಡಿಮೆ ಇದೆ. ನೀವು ಕೇಂದ್ರ ಸರ್ಕಾರದಿಂದ ನಾನು ಮಾಡಿ ರಾಜ್ಯ ಸರ್ಕಾರದಿಂದ ನಮಗೆ ರೈತರಿಗೆ ಬೆಂಬಲ ಘೋಷಿಸಬೇಕು ಅಂತೇಳಿ ನಿಮ್ಗೆ ಮನವಿ ಮಾಡ್ತಾ ಇದ್ದೀವಿ. ಯಾಕಂದರೆ ಕೇಂದ್ರ ಸರ್ಕಾರದಿಂದ ನಮ್ಮ ಕೇಂದ್ರ ಸಚಿವರಾದ ಕುಮಾರಣ್ಣವರು ಮಾವಿನ ಬೆಂಬಲ ಬೆಲೆಯನ್ನು 1750 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಟೊಮೊಟೊ ಕೂಡ ಜಾಸ್ತಿ ಲಾಸ್ ಆಗ್ತದೆ ರೈತರಿಗೆ. ಆ ರೈತರು ಲಾಸ್ ಆಗ್ತದಂದು ಬೆಂಬಲ ಬೆಲೆ ನೆಕ್ಸ್ಟ್ ಮಾಡೋಕ್ಕೆ ಅವ್ರಿಗೊಂದು ಇದು ಮಾಡೋಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ. ನೀವೊಂದು ನಮ್ಮ ರೈತರಿಗೆ ಬೆನ್ನೆಲೆ ನಿಂತ್ಕೊಂಡು ರೈತರಿಗೆ ಒಂದು ಸಹಾಯ ಮಾಡಬೇಕು. ನೀವು ನಮ್ಮ ಶಾಸಕರು ಒಂದು ಮಾಡಿದಾಗ ನಮ್ಮ ತಾಲೂಕಿನಲ್ಲಿ ಎಲ್ಲ ರೈತ ಬಾಂಧವರು ಚೆನ್ನಾಗಿರ್ತಾರೆ. ನಾವು ಚೆನ್ನಾಗಿರ್ಬೇಕಂತ ನೀವು ನಿಮ್ಮ ಒಂದು ಮನವಿಗೆ ಮಾಡ್ತೀವಿ. ಒಳ್ಳೆ ಕೆಲಸ ಮಾಡ್ಕೊಳ್ಬೇಕು ಅಂತೇಳಿ ಇವತ್ತು ಹೇಳ್ತೀವಿ. ಅದೇ ಥರ ಎಲ್ಲ ಒಳ್ಳೆ ಮಳೆ ಬೀಳಲಿ, ಒಳ್ಳೆ ಬೆಳೆ ಆಗಲಿ, ಎಲ್ಲರೂ ಚೆನ್ನಾಗಿರ್ರಿ, ಎಲ್ಲರೂ ಚೆನ್ನಾಗಿರ್ಬೇಕು, ಒಳ್ಳೆ ಮಳೆ ಬೀಳಬೇಕು ಅಂತ ನಮ್ಮ ಆನಂದ್ ರೆಡ್ಡಿ ಅನ್ನೋರು ಓಂ ಪೂಜೆಯನ್ನು ಮಾಡಿದ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಇದರಲ್ಲಿ ಚೆನ್ನಾಗಿ ಎಲ್ರಿಗೂ ಒಳ್ಳೇದಾಗತ್ತೆ ಅಂತೇಳಿ ಇವತ್ತು ಅವರ ಒಂದು ಪೂಜೆಯನ್ನು ಇದು ಮಾಡಿದ್ದಕ್ಕೆ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತು ಈ ಪೂಜೆಯನ್ನು ಮಾಡಿಸಿದ್ದಾರೆ. ಅದಕ್ಕೆ ನಮ್ಮ ಎಲ್ಲರನ್ನು ಕರೆಸಿ ಆ ಪೂಜೆಯಲ್ಲಿ ದೇವರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಆರಾಮಾಗಿ ಇರ್ಬೇಕಂತೇಳಿ. ಏನು ಇವತ್ತಿನ ದಿವಸ ನಮ್ಮದು ಅಭಯ ಆಂಜನೇಯ ಸ್ವಾಮಿ ವಾರ್ಷಿಕೋತ್ಸವ ಇತ್ತು. ಆ ವಾರ್ಷಿಕೋತ್ಸವಕ್ಕೆ ನಮ್ಮೆಲ್ಲ ಭಕ್ತಾದಿಗಳು, ಹಿರಿಯ ನಾಯಕರುಗಳು, ಇಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷರು ನಾಗರಾಜಣ್ಣವರು ಮತ್ತು ಪೂರ್ವ ಭಾಗದ ನಿರ್ದೇಶಕರಾದ ನಮ್ಮ ನಾಗರಾಜಣ್ಣವರು ಮತ್ತು ಪಶ್ಚಿಮ ಭಾಗದ ನಮ್ಮ ಶ್ಯಾಮೇಗೌಡಣ್ಣವರು, ನಮ್ಮ ಹಿರಿಯರಾದ ಜನತಾದಳ ಜಾತ್ಯತೀತ ಜನತಾದಳದ ವಕ್ತಾರರಾದ ನಮ್ಮ ಅಡ್ವೊಕೇಟ್ ಶ್ರೀನಿವಾಸ ರೆಡ್ಡಣ್ಣವರು ಮತ್ತು ನಮ್ಮ DCC ಬ್ಯಾಂಕ್ ನಿರ್ದೇಶಕರಾದ ರಘುಪತಣ್ಣವರು, ಮಾಜಿ ನಗರಸಭಾಧ್ಯಕ್ಷರಾದ ಮಾಜಿ ನಮ್ಮ MR ಮುರಳಣ್ಣವರು, ಸತ್ಯಣ್ಣವರು, ನಮ್ಮ ಪ್ರಭಾಕರಣ್ಣವರು, ಅನೇಕ ಮುಖಂಡರುಗಳು, ನಮ್ಮ ನಂಗ್ಲಿಯಿಂದ ಬಂದ ನಮ್ಮ ಶ್ರೀಧರ್ ಅವರು ಹೇಳ್ದ DCC ಬ್ಯಾಂಕ್ ನಿರ್ದೇಶಕರು ಹೇಳಿದ್ದೀನಿ ನಂಗ್ಲಿ ನಮ್ಮ ಶ್ರೀಧರ್ ಅವರು, ಪತಿಯವರು, ನಮ್ಮ ತಿಮರಾಜಲ್ಲಿ ನಮ್ಮ ಜಯರಾಮ್ ರೆಡ್ಡಣ್ಣವರು, ಅನೇಕ ನಾಯಕರು ಬಂದಿದ್ದಾರೆ. ಎಲ್ಲರೂ ಬಂದು ಅವರೆಲ್ಲರೂ ನನಗೂ ಆಶೀರ್ವಾದ ಮಾಡಿ ದೇವ್ರ ಹತ್ರ ಅವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ. ವರ್ಷ ವಾರ್ಷಿಕೋತ್ಸವ ಮಾಡ್ತಾರೆ. 16ನೇ ವರ್ಷ. ಲೋಕ ಕಲ್ಯಾಣ ನಮ್ಮದು ಆಯಿತಾ. ಈ ವಿಶೇಷ ಪೂಜೆ ಏನಂದರೆ 3 ದಿವಸದಿಂದ ಲೋಕ ಕಲ್ಯಾಣಕ್ಕಾಗಿ ಎಲ್ಲರೂ ಚೆನ್ನಾಗಿರಬೇಕು, ತಾಲೂಕಿನ ಜನತೆ ಒಳ್ಳೆ ಮಳೆ, ಒಳ್ಳೆ ಆರೋಗ್ಯ ಕೊಟ್ಟು ಎಲ್ಲರೂ ಚೆನ್ನಾಗಿರಬೇಕು ಅಂತ ನನ್ನ ಆಸೆ ಇದೆ. ಅದರಿಂದ 3 ದಿವಸದಿಂದ ಹೋಮಗಳು ಪ್ರತ್ಯೇಕವಾಗಿ ಹೋಮ ಪೂಜೆಯನ್ನು ಮಾಡಿ ಅದಕ್ಕೆ ಎಲ್ರಿಗೂ ಬಂದಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.